ಪೊಲೀಸರು 112 ಕಾಲ್ ಮಾಡಿ ಪೊಲೀಸರು ನಿಮ್ಮ ಮನೆಗೆ ಬರ್ತಾರಪ್ಪ. ಎಲ್ಲಿ ಇನ್ಸಿಡೆಂಟ್ ನಡೆದಲ್ಲಿ ಬರ್ತಾರೆ. ಮಿನಿಮಮ್ 8 ಮಿನಿಟ್ಸಲ್ಲಿ ಬರ್ತಾರೆ. 5 to 8 ಮಿನಿಟ್ಸಲ್ಲಿ. ಈಗ ಕಾನೂನು ಕೈಯಿಂದ ಕ್ರಮ ತಗೊಳ್ಳೋದು. ಯಾರು ಹೆಚ್ಚು ಕಡಿಮೆ ಆಗಿ ಸತ್ತೋದು ನಿಮ್ಮ ಮನೇಲಿ ಯಾರು ನೋಡ್ತಾರೆ? ಮದುವೆ ಆಗಿದೆಯಾ? ಇಲ್ಲ ಇಲ್ಲ ಹೇಳ್ತಾ ಇದ್ದಾರಾ? ಕಾಯಿಲೆ ಯಾರು ನೋಡ್ಕೊತಾರೆ? ನೀವು ಎಲ್ಲಿ ಹೋಗ್ಬಿಟ್ರೆ ಯಾಕಪ್ಪ ಕಾನೂನು ಕೈ ತಗೊಳ್ಳೋದು? 112 ಫೋನ್ ಮಾಡಿದ್ರೆ ಪೊಲೀಸರು ಇಮಿಡಿಯೇಟ್ ಬರ್ತಾರೆ. ಯಾಕೆ ಬೇಕು? ಪೈಲ್ವಾನಾ ಒಳ್ಳೆ ಹೊಡಿಯೋಕ್ಕೆ? ಪೈಲ್ವಾನನೆಯಾ? ಮತ್ತೆ ಅಟೆಂಪ್ಟ್ ಮಾಡ್ತಾರೆ. ಹಾಂ ಏನಿದೆ 19 ಅದು ಗೋರ್ಗಟ್ಟದ ಆಗಿತ್ತಲ್ಲ ಅದು ಹಸಿರು ಹುಳಿ ಏನು ಕೇಸ್ ಇದೆ? ಯಾವ ಕಾಂಬಕ ಹಸಿರು ಹುಳಿ ಸರ್. ಪುಟ್ಟರಾಜು ಅಂತೇಳಿ ಇರ್ತಾನೆ ಸರ್, ಅವ್ನು ಮರ್ಡರ್ ಮಾಡ್ತಾರೆ. ರೌಡಿ ಶೀಟ್ ಇರ್ತೀನಿ ಮೇಡಮ್, ಅವನು ಮರ್ಡರ್ ಕೇಸ್ ಕೇಸ್ ಏನಾಯ್ತು? ನಡೀತಾ ಇದೆ ಸರ್ ಪ್ರಾಡಕ್ಟ್ಸ್. ಏನು ಕೆಲಸ ಮಾಡ್ತೀನಪ್ಪ? ಏನು ಕೆಲಸ? ನೀನು ಯಾಕೆ ಮರ್ಡರ್ ಮಾಡ್ತಿದ್ದೆ? ಕೇಸ್ ಟ್ರಯಲ್ ಹೋದ್ರೆ ಸದೋದ್ನ ಅದು ಅವರೇ ಮೇಲೆ ತಬ್ಬಿದ್ದೆ ಸದೋದ್ನ. ಹಾಂ ಮರ್ಡರ್ ಮಾಡಿಸಿದ್ದೇನಪ್ಪ ನೀನು? ಹೆಂಡತಿ ಮಕ್ಳು ಏನು ಮಾಡ್ತಾರೆ? ಮತ್ತೆ ಮರ್ಡರ್ ಮಾಡಿ ಜೈಲಿಗೆ ಹೋಗ್ಬಿಟ್ಟು ಅವ್ರನ್ನ ಬೀದಿ ಬಾಲ್ ಮಾಡೋದಾ? ಯಾಕಪ್ಪ ಬೇಕು ನಿಮಗಿದ್ದೆಲ್ಲ? ಕಾನೂನು ಯಾಕೆ ಕೈ ತೊಗೋತೀರಾ? ಹಾಂ ಏನಾದ್ರು ಪೊಲೀಸ್ ಇಲ್ವಾ ಇಲ್ಲಿ? ಇಲ್ಲಪ್ಪ ಪೊಲೀಸು. ಎಷ್ಟು ವರ್ಷ ನಡೀತಾ ಇದೆ ಕೇಸಿದು? ಯಾವಾಗ ಕೇಸ್ ರಿಜಿಸ್ಟರ್ ಆಗಿದೆ? 19 ಯಾವಾಗ ಲಾಸ್ಟ್ ಟ್ರಯಲ್ ಆಗಿದ್ದು? ಯಾವಾಗ ಕೋರ್ಟ್ಗೆ ಹೋಗಿದ್ದು ಲಾಸ್ಟು? ಶ್ರೀನಿವಾಸ ನಿಂಬೆನ ಹೇಳಿ ಸರ್. ಏನು ಕೇಸ್? ರೈಟಿಂಗ್ ಕೇಸ್. ಶ್ರೀನಿವಾಸ ಯಾಕಪ್ಪ ಶ್ರೀನಿವಾಸ? ಜಾಸ್ತಿ ಕೇಸ್ ಯಾಕೆ ಕಾನೂನು ಕೈ ತಗೋಬೇಕಿಲ್ಲ? ಏನು ಎಷ್ಟು ಕಡಿಮೆ ಅಂದರೆ ಅವನೇ ಲಾಸ್ಟ್ ದಿನೇಶ್ ಎಲ್ಲ ಅನ್ಕೊಳ್ತೀರಾ? ಹೊಡೆದ್ರೆ ಸತ್ತೋದ್ರೆ ಏನು ಮಾಡ್ತೀರಾ? ಏನಪ್ಪ ಇವ್ರ ಕೇಸು? 307 ಯಾಕೆ ಕಾನೂನು ಆಯಿತು? ಹಾಂ ಆಕ್ಸಿಡೆಂಟ್ ಆಗಿ ಇವಾಗ ಸರ್ ಮುಂಚೆ ಆಯ್ತಾ ಆದ್ಮೇಲೆ ಆಯ್ತಾ? ಆದಮೇಲೆ ಆಗಿದೆ, ಹತ್ತರಲ್ಲಿ ಆಗಿತ್ತು ಮೇಡಮ್. ಈಗ ರೀಸೆಂಟಾಗಿ ಒಂದು ಮನೆ ಆಗಿದೆ. ಏನು ಆಯ್ತು ಕಾಲಿಗೆ? ಹೆಂಗಾಯ್ತು ಆಕ್ಸಿಡೆಂಟ್? ಬೈಕಲ್ಲಿ ಹೋಗ್ಬೇಕಾದ್ರೆ ಕಾರ್ ಬಂದು ಹಿಡಿದ್ರಾ? ಎಲ್ಲಿ ಆಗಿದೆ ಆಕ್ಸಿಡೆಂಟ್? ಯಾಕೆ 307? ಊರು ಗಲಾಟೆ ಹಿಂಗೆ ಆಗ್ಬೇಕಿತ್ತು? ಪೊಲೀಸರು ಇಲ್ವಾ ಇಲ್ಲಿ? ಅಕಸ್ಮಾತ್ ಹೊರಗೆ ಸತ್ತೋದ್ರೆ ಏನು ಮಾಡ್ತೀರಾ? ನೀವ್ಯಾಕೆ ಕಾನೂನು ಕೈ ತಗೊಳ್ಳೋದು? ಕೇಸ್ ಮುಗಿತು ಅಂತ ಕೇಸ್ ನಡೀತಾ ಇದೆಯಾ? ನಡೀತಾ ಇದೆ ಯಾವ ಲಾಸ್ಟ್ ಈಗ ಒಂದು ಲಾಸ್ಟ್ ಯಾಕೆ ಬೇಕಿದೆಲ್ಲ ನಿಮಗೆ? ಎಷ್ಟು ಕಡಿಮೆ ಯಾರು ನೋಡ್ತಾರೆ? ಮದುವೆ ಆಗಿಲ್ವಾ? ತಗೋತಾ ಇದ್ದಾರಾ? ನೀವು ಒಬ್ಬರೇನಾ? ಮಾಡ್ಕೋಬಾರ್ದು ಇವೆಲ್ಲ. ನಿಮ್ಗೆ ಇಷ್ಟಲ್ಲ ಅಷ್ಟೆಂಟು ನೋಡ್ರಿ ಎಷ್ಟು ಇದೆ ನಿಮ್ಮಲ್ಲಿ? ಇಷ್ಟು ಜನ ಅವರೇ ಏನು ರೀ ಮಾಡ್ರ? ಯಾಕೆ ನನ್ನ ಕಿವಿ ಕೆಲಸ ಜ್ವರ ಮಾತಾಡ್ಬೇಕು. ಸಾಯಿಸ್ಬಿಟ್ರ? ಜಮೀನು ಸಿಗ್ತಾ ನಿಮಗೆ? ಯಾಕೆ ಸಾಯಿಸಿದ್ರಿ? ಜಮೀನು ಸಾಯಿಸ್ಬಿಡ್ತಾರ? ನೀವೇ 100 ವರ್ಷ ಬದುಕ್ತೀರಾ? ನಾನು ಜಮೀನು ಸಿಕ್ಕಿಲ್ವಲ್ಲ. ನಿಮ್ಮ ಜಮೀನು ಸಿಕ್ಕಿಲ್ಲ, ಯಾರು ಸಾಯಿಸ್ಬಿಡಿ. ಯಾಕೆ ಸಾಯಿಸಿದ್ರಿ? ಅವ್ರ ಫ್ಯಾಮಿಲಿ ಯಾಕೆ ಹೋಗ್ತಾರೆ? ಏನು ಕೇಸ್ ಒಂದು ಎಷ್ಟು ಅವಾಗಾಗಿದೆ ಅಂತ ಈಗ? 2014 ಜಮೀನು ಸಿಕ್ಕಿಲ್ಲ, ಮನುಷ್ಯನ ಸಾಯಿಸ್ಬಿಟ್ರಾ? ಯಾರೋ ಸಾಯಿಸಿದ್ರೆ? ನೀವು ಒಬ್ಬರೇನಾ ಮಾತಾಡ್ಬೋದು? ಗಲಾಟೆ ಇದಕ್ಕೆ ಸತ್ತವ್ರಾ? ಅವ್ರು ಸತ್ತವ್ರಾ? ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಏನು ವ್ಯವಸಾಯ? ಏನು ಜಮೀನು ಏನು ಮಾಡಿದ್ರು? ತರಕಾರಿ. ಬೇರೆ ಟೈಮಲ್ಲಿ ಏನು ಮಾಡ್ತೀರಾ? ಊರಲ್ಲಿ ಇರ್ತೀರಾ? ಫ್ರೆಂಡ್ಸ್ ಎಲ್ಲ ನೀವು ಆ್ಯಕ್ಟಿವಿಟೀಸ್ ಗಮನ ಕೊರಿಯರ್ ಏನು ನಿಮ್ಮ ಕೇಸು? 4 ಕೇಸ್ ಇದಾವೆ ಇವ್ರ ಮೇಲ? ಏನಪ್ಪ ಕ್ಲಿಯರ್ ಆಗಿದೆ ಕಣಯ್ಯ. ಏನು ಯಾವ ಕೇಸ್ಗಳು ಏನು ಕಾಯ್ತು ಅಂತ ಹೇಳಪ್ಪ, ಕ್ಲಿಯರ್ ಆಗುತ್ತೆ. ಕಾವೇರಿ ಕಾವೇರಿ ಗಲಾಟೆ ಮಾಡಿ ಯಾರು? ಸರ್ಕಾರ ಇದೆ, ಕಾನೂನು ತಜ್ಞರಿದ್ದಾರೆ, ಬೇರೆ ತಜ್ಞರಲ್ಲ. ನೀವು ಯಾರು ಗಲಾಟೆ ಮಾಡೋಕ್ಕೆ?
ಹೆಂಗೆ ಸುಮ್ಮನೆ ಸೇರಿಸ್ಕೊಡ್ತಾರೆ? ನಮ್ಮ ಸರ್ಕಾರ ಇದೆಯಪ್ಪ ಅದಕ್ಕೆ. ನೀವ್ಯಾರಪ್ಪ ಅದಕ್ಕೆಲ್ಲ ಗಲಾಟೆ ಮಾಡ್ಕೊಳಕ್ಕೆ? ಹೊಡಿಯೋಕೆ ಯಾರು ನೀವು? ನೀವ್ಯಾರು ಹೊಡಿಯೋಕ್ಕೆ? ಗೌರ್ಮೆಂಟ್ ಪ್ರಾಪರ್ಟಿನ ಹಾಳು ಮಾಡೋಕ್ಕೆ ನೀವು ರೈಟ್ಸ್ ಕೊಟ್ಟಿದ್ದು ಯಾರು? ನಿಮ್ಮ ಮನೆಗೆ ಬಂದು ಯಾರಾದ್ರು ಗಾಜು ಬೆಳೆ ಬಾಳೋ ವಸ್ತು ತೊಗೊಂಡು ಬಿಡ್ತೀರಾ? ಮತ್ತು ಗೌರ್ಮೆಂಟ್ ಪ್ರಾಪರ್ಟಿ ಹಾಳು ಮಾಡೋಕ್ಕೆ ನೀವ್ಯಾರು? ಕಂಪ್ನಿ ಕೆಲಸ ಮಾಡ್ತಾ ಇದ್ದೀವಿ. ಆಯ್ತಪ್ಪ, ನೀನು ಗಲಾಟೆ ಮಾಡೋದು ನೀವು ಯಾರು? ಆಯಿತು, ನಿಮ್ಮ ಅಕ್ಕ ಕೇಳ್ತೀರಾ? ಹಾಗಂತ ಗೌರ್ಮೆಂಟ್ ಪ್ರಾಪರ್ಟಿ ಹಾಳು ಮಾಡೋದು ನೀವು ಯಾರು? ಹಾಂ, ನಿಮ್ಮ ಮನೆಗೆ ನಾನು ನುಗ್ಬಿಟ್ಟು ಮೌಲ್ಯವಾದ ವಸ್ತುಗಳೆಲ್ಲ ನಾಶ ಮಾಡ್ತೀನಿ, ಬಿಟ್ಬಿಡ್ತೀನಿ ನನ್ನನ್ನು? ಯಾಕೆ ಬೇಕು ಇವೆಲ್ಲ? ಎಷ್ಟು ವಯಸ್ಸು? ಹಾಂ, ಇದೆಲ್ಲ ಬೇಕಾ ನಿನಗೆ? ಮದುವೆ ಆಗಿದೆಯಾ? ಇನ್ನೂ ಆಗಿಲ್ಲ. ಎಲ್ಲಿ ಕೊಡ್ತಾರೆ ನೀನು ಹಿಂಗೆಲ್ಲ ಮಾಡಿಕೊಂಡ್ರೆ? ಹಾಂ, ನೀನು ಸಮಾಜ ನೆಟ್ಟು ಕಾಪಾಡಿದ್ರೂ ಫ್ಯಾಮಿಲಿ ಹೆಂಗೆ ಕಾಪಾಡ್ತೀನಿ ನೀನು? ಯಾಕೆ ಮಾಡಬಾರ್ದೆ? ಯಾಕೆ ನಿದ್ದೆ ಬರೋ ನೈಟ್ ಹೊತ್ತು? ಯಾಕೆ ಮಧ್ಯರಾತ್ರಿ ಏನು ಗೂಟಗಳ ನೀವು? ಹಾಂ, ಸುಮ್ಮನೆ ಏನಕ್ಕೆ ಮಧ್ಯರಾತ್ರಿ ಮಾಡ್ತೀಯಾ? ಯಾರಿತ್ತ ಮನೇಲಿ? ಹಾಂ, ಇದ್ರೆ ಮದುವೆ ಆಗಿಲ್ವಾ? ಯಾಕಪ್ಪ? ಸಾಯ್ತೀರ ನೀವೆಲ್ಲ ಅಂತಂದ್ರ? ಯಾಕಪ್ಪ? ಯಾಕೆ ಹೋಗಿದ್ರೆ? ಹಾಂ, ಒಂದೊಂದು ನಂಬರ್ ಇದೆ ಗೊತ್ತಾ? ಯಾಕೆ ಕಾಲ್ ಮಾಡಿಲ್ಲ? ಅರ್ಜೆಂಟಾಗಿ ಹೋಗ್ಬಿಟ್ಟಾ? ನಾನು ಸತ್ತೋಗಿದ್ದು ಏನು ಮಾಡ್ತಿದ್ದೆ? ಯಾರಿದ್ದಾರೆ ಮನೇಲಿ? ಮತ್ತು ನಿಮ್ಮ ಅಪ್ಪ ಅಮ್ಮನ ತಲೆ ತಗ್ಸೋ ಕೆಲಸನ ಇದು? ನೀವು ಮುಗಿಸಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ತಲೆ ತಗ್ಸ್ಕೊಂಡು ಓಡಾಡ್ಬೇಕಾ? ಹಾಂ, ಯಾರು ಹೆಣ್ಣು ಕೊಡ್ತಾರೆ ನಿಮಗೆ? ಓಯ್, ಯಾರು ಹೆಣ್ಣು ಕೊಡ್ತಾರೆ? ಯಾಕೆ ನಗ್ತಾ ಇದೆಯಾ? ಕಾಮಿಡಿ ಸೀನ್ ನಡೆಸ್ತಾ ಇದ್ದೀನ? ಮಾನ ಮರಿದಿಲ್ಲ ನಿಮಗೆ? ರೌಡಿಗಳಾಗ್ಬಿಟ್ಟಿದ್ದೀರಲ್ಲಪ್ಪ ನೀವೆಲ್ಲ. ಯಾರು ಹೆಣ್ಣು ಕೊಡ್ತಾರೆ ನಿಮಗೆ? ಈ ವಯಸ್ಸಿಗೆ ನೀವೆಲ್ಲ ಕಾನೂನು ತೊಗೊಂಡ್ರೆ ಕೈಗೆ 112 ನಂಬರ್ ಇಲ್ವೋ ನಿಮಗೆ? ಬೀಟ್ ಪೊಲೀಸರು ಬರ್ತಾರೆ ಗೊತ್ತಿಲ್ವ ನಿಮಗೆ? ಯಾಕೆ ಫೋನ್ ಮಾಡಿದ್ರೆ ನಾವು ಬಗೆಹರಿಸಲ್ಲ ಅಂತೀವ? ಸತ್ತೋಗಿದ್ರೆ ಹೊಡೆದಾಗ ಜೈಲು ಎದ್ದೆ ಬರಬೇಕಾಯ್ತಲ್ಲಪ್ಪ. ಏನು ಕೆಲಸ ಮಾಡ್ತೀರಿ ನೀವು? ಹಾಂ, ಆಯ್ತು, ಸಲೂನಲ್ಲಿ ಯಾವನ ಗಲಾಟೆ ಹೊಡೆದ್ರೆ ಅವನು ಇದು ಕತ್ತಿ ಕೈ ಹೇಗಿರ್ತಾರೆ ಮಾಡ್ಬಿಡ್ತೀಯಾ? ಬುದ್ಧಿ ಕಲೀರಯ್ಯ ಇವೆಲ್ಲ. ಜೈಲ್ಗೆ ಹೋಗಿ ಬಂದಿದ್ಯಾ? ಏನು ಕಲಿತೆ ಅಲ್ಲಿ ಹೋಗ್ಬಿಟ್ಟು? ಪರಿವರ್ತನೆ ಆದ ಲೈಫ್ ಏನಾದ್ರು ಗೊತ್ತಾಯ್ತಾ? ಬೇರೆ ಏನು ಆ್ಯಕ್ಟಿವಿಟೀಸ್ ಇದೆಯಾ ಅವರು ನಿಮ್ಮದು? ಜೈಲಿಗೆ ಕಳಿಸೋದು ನಿಮ್ಮ ಪನಿಷ್ಮೆಂಟ್ ಅಲ್ಲ, ಪರಿವರ್ತನೆ ಮಾಡಿ ಕಳ್ಸೋಕ್ಕೆ, ಹೊಸ ಮನುಷ್ಯ ಕಳ್ಸೋಕ್ಕೆ ನಿಮ್ಮ ಜೈಲು ಕಳಿಸೋದು. ಮುಂದೆ ಈ ಥರ 5 ಕಾಲ ಘಟನೆ ಮಾಡಬಾರ್ದು, ಕಾನೂನನ್ನ ಕೈಗೆ ತೊಗೊಳ್ಬಾರ್ದು ಅಂತ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾವುದು ಕೈ ತೊಗೋಬಾರ್ದು ಅಂತಲೇ ನೀವು ಕಳಿಸೋದು. ಏನು ಮಹಾಸ್ವಾಮಿ? ಎಲ್ಲಿ ಮನೆ? ಹಾಂ, ಏನಿದಲ್ಲ ವೈಟು ಎಲ್ಲಿಗೆ ಬಿದ್ದೋದೆ? ಕುಡ್ದಾ? ಮತ್ತೆ ಸುಮ್ಮನೆ ಬಿದ್ದೋಗ್ತೀಯಾ? ಈಗೇನಿದಾಗಿದೆ? ಮೋಸ್ಟ್ಲಿ ನೀನು ಕುಡಿದು ಬಿದ್ದಿಲ್ ಮಲಗಿರ್ತೀಯ. ಅದು ಯಾವುದೋ ಹೊಸ ಚಿಕನ್ ಮಟನ್ ಅಂದ್ಕೊಂಡು ನಾಯಿ ಕಚ್ಬಿಟ್ಟಿರ್ತೀನಿ. ಯಾಕಪ್ಪ? ಎಷ್ಟು ವಯಸ್ಸು ನಿನಗೆ? ಮೈಗೆ ಇದು ಜ್ಞಾನ ಇರಲ್ವಾ? ನಾಯಿ ಕಚ್ಚಿಟ್ಕೊಂಡಿರ್ತ ಕಿವಿನ. ನೀನು ಕುಡಿದಿರ್ತೀನಿ. ನೀನು ನಾಯಿ ಕಚ್ಕೋಗಿದ್ದ? ಯಾಕಪ್ಪ? ನೀನು ನಾಯಿ ಕಚ್ಕೋಗಿದ್ದ? ಏ ಮಾತಾಡಪ್ಪ, ಯಾಕೆ? ನೀನು ನಾಯಿ ಕಚ್ಚಕ್ಕೆ ಹೋಗಿದ್ದ? ಯಾವ ಮನೆ ನಾಯಿ? ಬೀದಿ ನಾಯ? ಯಾವ ಬ್ರೀಡು? ಅದು ಬದುಕಿದೆ ನಾಯಿ? ನಾಯಿ ಬದುಕಿದೆ, ಸಮಾಧಾನ ಇದೆ. ನೀನು ಬದುಕಿದೆಯಲ್ಲ, ಯಾಕೆ ನಿಮ್ಮಲ್ಲಿ ಊಟ ಹಾಕಲ್ವಾ? ಯಾಕೆ ನಾಯಿ ಕಚ್ಕೊಂಡಿದ್ದೆ? ಚಿಕನ್ ಮಟನ್ ತಿನ್ನಲ್ವಾ? ನೀನು ಅಷ್ಟೊಂದು ಇದ್ರೆ ಕೈ ಕಚ್ಕೋ. ನಾಯಿ ಯಾಕೆ ಕಚ್ತೀಯ? ಪಾಪ ಅದಕ್ಕೊಂದು ಜೀವನ ಇಲ್ಲ. ಇದು ನಾಯಿ ಪ್ರಾಣಿ ಸಂದರ್ಭ ಗೊತ್ತಾಗ್ಬಿಟ್ರೆ ನೀನು ಎತ್ಕೊಂಡು ಹೋಗ್ಬಿಡ್ತಾರೆ, ಕೇಸ್ ಹಾಕ್ತಾರೆ ನಿನ್ನ ಮೇಲೆ. ಏನಕ್ಕೆ ಇದೆಲ್ಲ ಏಟು? ಕುಡ್ದು ಬಿದ್ದೋಗ್ಯದರ? ಹೆಂಗೆ ಬಿದ್ದೋಗ್ತೀಯಾ? ಯಾಕೆ ಹಿಂಗಿದೆಯಾ ನೀನು? ನೆಟ್ಟಿಗೆ ಇರೋಕ್ಕಾಗಲ್ವಾ? ನಾಯಿ ಕಚ್ಚಿದ್ರೆ ಹುಷಾರಿಲ್ಲ ಇರುತ್ತೆ ನಿಮಗೆ.